ಸಿರ್ಸಿ ನಗರದ ಪತ್ರಿಕಾಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸುವರ್ಣಪಥ ಸ್ಮರಣ ಸಂಚಿಕೆ ಬಿಡುಗಡೆ. ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಸ್ಕೋಡ್ವೇಸ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಭಾಗಿ. ಅಕ್ಟೋಬರ್ 12ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ನಗರದ ಪತ್ರಿಕಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಹೊರತಂದಿರುವ ಸುವರ್ಣಪಥ ಸ್ಮರಣ ಸಂಚಿಕೆಯನ್ನು ಕೆರೆ ಹೆಬ್ಬಾರ್ ಎಂದೇ ಖ್ಯಾತರಾಗಿರುವ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಸ್ಕೋಡ್ವೇಸ್ ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಿಕಾ ಮಂಡಳಿಯ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ್ ಪ್ರಾಸ್ತಾವಿಕ ಮಾತನಾಡಿದರು. ಸುವರ್ಣಪಥ ಸ್ಮರಣ ಸಂಚಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ 1974ರಿಂದ ನಡೆದು ಬಂದ ದಾರಿಯ ಸಮಗ್ರವಾದ ಮಾಹಿತಿ ಇರುವ ಸಂಗ್ರಹಯೋಗ್ಯ ಸಂಚಿಕೆಯಾಗಿದೆ. ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೆಕೊಪ್ಪ ಸ್ವಾಗತಿಸಿದರು. ವೇದಿಕೆಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಬಸವರಾಜ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರಾದ ವಿಠಲ್ದಾಸ್ ಕಾಮತ್, ನಾಗರಾಜ್ ಭಟ್ ಕೆಕ್ಕಾರ್, ಅನಂತ್ ದೇಸಾಯಿ, ಖಜಾಂಚಿ ರಾಜೇಂದ್ರ ಭಟ್ ಸಿಂಗನಮನೆ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ನರಸಿಂಹ ಸಾತೊಡ್ಡಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತರಾದ ಅಶೋಕ್ ಹಾಸ್ಯಗಾರ್ ಅವರನ್ನು ಅಭಿನಂದಿಸಲಾಯಿತು. ನಂತರ ಸರ್ವ ಸದಸ್ಯರ ಸಭೆ ನಡೆಯಿತು. ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಪ್ರಭಾವತಿ ಗೋವಿ, ಸಂತೋಷ್ ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಏನಂತಂದ್ರೆ ಇದರೊಳಗೆ 74ರಲ್ಲಿ ಇದ್ದಂಥ ಒಂದು ಫೋಟೋವನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಈಗ ಇಬ್ರು ಇನ್ನು ನಮ್ಮ ಇದ್ದಾರೆ ಅಂತ. ಇನ್ನೊಂದು 74ರಲ್ಲಿ ಈ ಒಂದು ಫೋಟೋ ಅವತ್ತು ಈ ಕಲ್ಪನೆ ಇರಲಿಕ್ಕಿಲ್ಲ. ಆದ್ರೆ ಈ ಫೋಟೋ ಎಷ್ಟು ಮಾತಾಡ್ತದೆ ಅಂತಂದ್ರೆ ಇಡೀ ಒಂದು ಸುವರ್ಣ ಪಥದ ಅಸ್ತಿತ್ವವನ್ನ ಇದು ಒಂದು ಫೋಟೋ ಗಟ್ಟಿ ಮಾಡುತ್ತೆ. ಯಾರ್ಯಾರೆಲ್ಲ ಇದ್ರು, ಈ ಸಂಘಟನೆ ಹುಟ್ಟಾಕಿದವ್ರು ಯಾರು, ಅವ್ರ ಹಿನ್ನೆಲೆಯನ್ನು, ಯಾವ ಜವಾಬ್ದಾರಿಯನ್ನ ಯಾವುದು ಕಲ್ಪನೆ ಇಟ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು, ಇವತ್ತು ಆ ಒಂದು ವ್ಯವಸ್ಥೆ ಹೆಂಗೆ ಬೆಳ್ಕೊಂಡು ಬಂದಿದೆ, ಎಷ್ಟೆಲ್ಲ ಪತ್ರಕರ್ತರಿಗೆ ಇದು ವೇದಿಕೆಯಾಗಿದೆ. ಮತ್ತು ಈ ಒಂದು ವೇದಿಕೆ ಆಗೋದ್ರ ಮೂಲಕ ನಮ್ಮ ಪತ್ರಕರ್ತರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಲ್ಲೆಲ್ಲ ಸ್ಥಾನಮಾನಗಳನ್ನ ಪಡೆದು ಮತ್ತು ಅಸ್ತಿತ್ವ ಉಳಿಸ್ಕೊಂಡ್ರು ಅಂತ ಹೇಳೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇವತ್ತು ಎಲ್ಲರಿಗೂ ಕೂಡ ಸಂಘಟನೆಗಳು ಬೇಕೇ ಬೇಕು. ಸಂಘಟನಾತ್ಮಕವಾಗಿ ನಾವು ಹೋರಾಡದಾಗಿದ್ರೆ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ಚಿಂತನೆಗಳಿಗೆ ವೇದಿಕೆ ಸಿಗೋದೇ ಇಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ, ಇವತ್ತಿನ ಆಧುನಿಕ ವ್ಯವಸ್ಥೆಯಲ್ಲಿ ಒಂದು ಪೈಪೋಟಿ ಯುಗದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ನಮ್ಮ ಸಂಘಟನೆ ಬಲ ಇರಲೇಬೇಕಾಗಿದೆ. ಸಂಘಟನೆ ಒಳಗಡೆ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ವೈಚಾರಿಕ ವ್ಯತ್ಯಾಸಗಳು ಇರ್ಬೋದು. ಆದ್ರೆ ಒಂದು ವ್ಯವಸ್ಥೆಯನ್ನ ನಾವು ಎದುರಿಸಬೇಕಾದ್ರೆ ಅಥವಾ ಎದುರುಗಡೆ ಇರುವಂತಹ ಒಂದು ಪೈಪೋಟಿಯುತವಾದಂತಹ ರಂಗವನ್ನು ಎದುರಿಸಬೇಕು ಅಂತಾದ್ರೆ ನಮಗೆ ಸಂಘಟನೆ ಬಹಳ ಮುಖ್ಯ ಆಗ್ತದೆ. ಎಲ್ಲ ಪತ್ರಕರ್ತರದ್ದು ವಿಶೇಷವಾದಂಥದ್ದಂದರೆ ಎಲ್ಲಿ ಹೋದರೂ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಈ ಪತ್ರಿಕಾ ಏನು ಜನ ಇದ್ದಾರೆ ಅವ್ರದ್ದು ಗುರುತಿಸ್ತಾರೆ. ಇಂಡಿಯಾದಲ್ಲಿ ಎಲ್ಲ ಹೋದ್ರು ಉತ್ತರ ಕನ್ನಡದ ಅಂದರೆ ಅವ್ರಿಗೆ ಏನೋ ಒಂದು ವಿಶೇಷ ಸ್ಥಾನಮಾನ ಇದೆ. ಈಗಾಗಲೇ ನೀವು ನೋಡಿರಬೇಕು, ಎಲ್ಲ ಕಡೆಗೆ ಕರ್ನಾಟಕದಾದ್ಯಂತ ಉತ್ತರ ಕನ್ನಡದವರು ಜಾಸ್ತಿ ಆಗಿದ್ದಾರೆ ಪ್ರತಿಯೊಂದು ಪೇಪರ್ನಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಒಂದು ಚಿಂತನೆ ಇದೆ. ಆ ಚಿಂತನೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ನಮ್ಮ ಪ್ರತಿಯೊಂದು ಮನೆಗೆ ತಲುಪಿಸುವಂಥದ್ದು ಸುದ್ದಿಯನ್ನು ಯಾವ್ದು ಬೇಕು ಯಾವ್ದು ಬೇಡ ಅದನ್ನೆಲ್ಲ ವಿಚಾರ ಮಾಡಿ ನಮ್ಮ ಸಿರ್ಸಿ ಆಗಲಿ ಉತ್ತರ ಕನ್ನಡ ಜಿಲ್ಲೆ ಅವರು ಈ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಇದೊಂದು ಹೆಮ್ಮೆಯ ಸಂಗತಿ. ಕಳೆದ ವರ್ಷ ಇಡೀ ವರ್ಷ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಬೇರೆ ಬೇರೆ ತಾಲೂಕಿನಲ್ಲಿ. ಹಾಗೆ ಸಿರಿಸಿಯಲ್ಲಿ ಮತ್ತು ಓಪನಿಂಗ್ ಮಾಡಿ ಮುಕ್ತಾಯ ಸಮಾರಂಭವನ್ನು ಹೊನ್ನಾವರದಲ್ಲಿ ಮಾಡಿದ್ವಿ. ಹೀಗೆ ಒಂದು ವರ್ಷ ಇಡೀ ನಾವು ಕಾರ್ಯಕ್ರಮವನ್ನು ಮಾಡಿದ ನೆನಪಿಗೆ ಒಂದು ಸ್ಮರಣ ಸಂಚಿಕೆಯನ್ನು ತರೋಣ ಹೇಳುವಂಥ ಉದ್ದೇಶದಿಂದ ನಾವು ಸ್ಮರಣ ಸಂಚಿಕೆಯನ್ನು ತಂದಿದ್ವಿ. ಅದರಲ್ಲಿ ವಿಶೇಷವಾಗಿ 1974ರಿಂದ ಈವರೆಗೆ ನಮ್ಮ ಪತ್ರಿಕಾ ಮಂಡಳಿ ಮತ್ತು ಪತ್ರಿಕಾ ಸಂಘ ನಡೆದು ಬಂದ ದಾರಿ ಮತ್ತು ನಮ್ಮಲ್ಲಿ ಲಭ್ಯವಿರತಕ್ಕಂಥ ಫೋಟೋವನ್ನು ಸಂಗ್ರಹಿಸಿ ಫೋಟೋವನ್ನು ಸಹಿತ ಪ್ರಕಟಿಸುವ ಮುಖಾಂತರ ಒಂದು ಮಾದರಿ ಸಂಚಿಕೆಯಾಗಿ ಹೊರತರುವ ಪ್ರಯತ್ನವನ್ನು ನಾವು ಮಾಡಿದ್ವಿ.